ಒಂದೊಂದು ಊರಿನ ಒಂದೊಂದು ಸ್ಪೆಷಾಲಿಟಿ ಇರ್ತದೆ. ಈ ವಿಡಿಯೋದಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಕಡೆ ಹೆಚ್ಚಾಗಿ ಮಾಡೋವಂತ ಸಬ್ಬಕ್ಕಿ ವಡೆಯನ್ನು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇವೆ. ಈ ವಡೆಯನ್ನು ಉಪವಾಸದ ದಿನದಂದು ನೀವು ಮಾಡಬಹುದು. ಈ ಗರಿಗರಿಯಾದ ವಡೆಯನ್ನು ಹೇಗೆ ಮಾಡೋದಂತ ಈಗ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಸಬ್ಬಕ್ಕಿಯನ್ನು ಒಂದು ಬೌಲ್ಗೆ ಹಾಕೊಳ್ಳಿ. ಇದಕ್ಕೆ ಒಂದೆರಡು ಸಲ ನೀರನ್ನು ಹಾಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕು. ಸಬ್ಬಕ್ಕಿ ನೀರಿಗೆ ಹಾಕಿದಾಗ ಸ್ವಲ್ಪ ಡೆಲಿಕೇಟ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಮೃದುವಾಗಿ ಹೀಗೆ ಮಾಡುತ್ತಾ ಸ್ವಚ್ಛ ಮಾಡ್ಕೊಳ್ಳಿ. ಇದಕ್ಕೆ ತೊಳೆದುಕೊಂಡ ನಂತರ ಇದಕ್ಕೆ ನೀರನ್ನು ಹಾಕೊಂಡು ನೆನೆಲಿಕ್ಕೆ ಬಿಡಬೇಕು. ನೀವು ನೀರನ್ನು ಎಷ್ಟು ಹಾಕಬೇಕಂದ್ರೆ ಸಬ್ಬಕ್ಕಿಯ ಲೆವೆಲ್ಗಿಂತ ಕೇವಲ ಅರ್ಧ ಇಂಚು ಮಾತ್ರ ನೀರು ಮೇಲೆ ಬರಬೇಕು. ಜಾಸ್ತಿ ನೀರು ಹಾಕಿದ್ರೆ ಸಬ್ಬಕ್ಕಿ ಮುದ್ದೆಯಾಗಿ ಬಿಡ್ತದೆ. ಇದನ್ನು 4 ಗಂಟೆ ನೆನೆಲಿಕ್ಕೆ ಬಿಡೋಣ. ನಾನಿಲ್ಲಿ 3/4 ಕಪ್ನಷ್ಟು ಒಣ ಹುರಿದ ನೆಲಗಡಲೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ. ನೀವಿದನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ಕೇವಲ 3-4 ಸೆಕೆಂಡ್ ಪಲ್ಸ್ ಮಾಡುವಷ್ಟರಲ್ಲಿ ಈ ರೀತಿ ಇದು ಪುಡಿಯಾಗಿ ಬಿಡ್ತದೆ. ಪುಡಿ ಮಾಡಿಕೊಂಡ ನೆಲಗಡಲೆ ಇದೇ ಟೆಕ್ಸ್ಚರ್ನಲ್ಲಿ ಇರಬೇಕು. ಒಂದು ಬೌಲ್ಗೆ ಇದನ್ನು ವರ್ಗಾಯಿಸಿಕೊಳ್ಳೋಣ. ಈಗ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಈ ಪುಡಿಯನ್ನು ಮಾಡಿಟ್ಕೊಂಡು ಇಡ್ಬೋದು. ಇದನ್ನು ಫ್ರಿಡ್ಜ್ನಲ್ಲಿ ಸಹ ತುಂಬಾ ದಿನ ಸ್ಟೋರ್ ಮಾಡ್ಲಿಕ್ಕೆ ಆಗ್ತದೆ. ಸದ್ಯಕ್ಕೆ ನಾನು ಇದನ್ನು ಬದಿಗಿಡ್ತೇನೆ ಮತ್ತು 4 ತಾಸಿನ ಬಳಿಕ ಸಬ್ಬಕ್ಕಿ ಏನಾಗಿದೆ ಅಂತ ನೋಡೋಣ. ಸಬ್ಬಕ್ಕಿಯು ನೀರಿನಾಂಶವನ್ನೆಲ್ಲ ಹೀರಿಕೊಂಡು ತುಂಬಾ ಸಾಫ್ಟ್ ಆಗಿ ಫ್ಲಫಿ ಆಗಿ ಬಿಟ್ಟಿದೆ. ನೀವಿದನ್ನು ನೆನೆಯುವಾಗ ಸರಿಯಾದ ಅಳತೆಯಲ್ಲಿ ನೀರನ್ನು ಹಾಕಿದ್ರೆ ಈ ರೀತಿ ಆಗಿಬಿಡ್ತದೆ. ಇದರಲ್ಲೇನು ಅಂಟಿಲ್ಲ ನೋಡಿ. ನಾನು 5 ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿಕೊಂಡು ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ. ಸಬ್ಬಕ್ಕಿಯನ್ನು ನೆನೆಲಿಕ್ಕೆ ಬಿಡುವಾಗ 4 ಗಂಟೆ ಟೈಮ್ ಇದೆಯಲ್ಲ, ಆವಾಗ ಇದನ್ನು ಬೇಯಿಸ್ಕೊಂಡ್ಬಿಡಿ. ಈ ಆಲೂಗಡ್ಡೆಯನ್ನು ನೀವು ಕೈಯಿಂದ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ ಬಳಿಕ ಖಾರಕ್ಕೆ ತಕ್ಕ ಹಾಗೆ ಹಸಿರು ಮೆಣಸನ್ನು ಹಾಕಬೇಕು. ನಾವು ಪುಡಿ ಮಾಡಿಕೊಂಡ ನೆಲಗಡಲೆಯನ್ನು ಈಗ ಹಾಕೊಳ್ಬೇಕು. 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸದ್ಯಕ್ಕೆ ಇವಿಷ್ಟನ್ನು ಚೆನ್ನಾಗಿ ಬೆರೆಸಿಕೊಳ್ಳೋಣ. ನಾವು ನೆನೆಸಿಟ್ಟ ಸಬ್ಬಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಚೆನ್ನಾಗಿ ಬೆರೆಸುತ್ತಾ ಬನ್ನಿ. ಒಂದೇ ಸಲ ಇದನ್ನು ಹಾಕಿಕೊಂಡ್ರೆ ಬೆರೆಸಲಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ. ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಬೆರೆಸ್ಕೊಂಡ್ರೆ ಎಲ್ಲಾ ಕಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಗಲುತ್ತದೆ. ವಡೆ ಮಾಡಲಿಕ್ಕೆ ಹಿಟ್ಟು ಈಗ ತಯಾರಾಗಿದೆ. ಇದನ್ನು ಯಾವ ರೀತಿ ಶೇಪ್ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ನಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ. ನಂತರ ಈ ರೀತಿ ಬಾಲ್ ತರ ಶೇಪ್ ಮಾಡಬೇಕು. ಈ ಉಂಡೆಯನ್ನು ನಿಧಾನವಾಗಿ ಒತ್ತಿಕೊಂಡು ಚಪ್ಪಟೆ ಮಾಡ್ಕೊಳ್ಬೇಕು. ವಡೆಯನ್ನು ಫ್ರೈ ಮಾಡುವ ಮೊದಲು ಉಳಿದ ಹಿಟ್ಟುಗಳಿಗೆ ಇದೇ ರೀತಿ ಶೇಪ್ ಕೊಟ್ಟು ಒಂದು ಪ್ಲೇಟ್ಗೆ ಈ ರೀತಿ ಇಟ್ಬಿಡಿ. ಕೆಲವರು ಈ ವಡೆಯನ್ನು ಫ್ರೈ ಮಾಡುವಾಗ ಇದು ತುಂಡಾಗ್ತದೆ, ಸಬ್ಬಕ್ಕಿ ಎಲ್ಲ ಹೊರಗೆ ಬರ್ತದೆ ಅಂತ ಹೇಳ್ತಾರೆ. ಅದು ಯಾಕೆ ಹಾಗೆ ಆಗ್ತದೆ ಮತ್ತು ಈ ವಡೆಯನ್ನು ಗರಿಗರಿಯಾಗಿ ಹೇಗೆ ಫ್ರೈ ಮಾಡಬೇಕು ಅಂತ ಮುಂದೆ ಹೇಳ್ತೇನೆ. ನಾವೀಗ ಇದನ್ನು ಫ್ರೈ ಮಾಡೋಣ. ಎಣ್ಣೆ ಬಿಸಿ ಆದ್ಮೇಲೆ ಒಂದು ಸಣ್ಣ ತುಂಡು ಹಿಟ್ಟನ್ನು ಹಾಕಿ ಚೆಕ್ ಮಾಡಿ. ನಂತರ ಒಂದೊಂದೇ ವಡೆಯನ್ನು ಈ ರೀತಿ ಬಿಡ್ಬಿಡಿ. ಎಣ್ಣೆ ಬಿಸಿ ಆದ್ಮೇಲೆ ಉರಿಯನ್ನು ಕಡಿಮೆ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು. ಒಂದು ಬ್ಯಾಚ್ ಫ್ರೈ ಆಗ್ಲಿಕ್ಕೆ ಅಟ್ಲೀಸ್ಟ್ 5ರಿಂದ 7 ನಿಮಿಷನಾದ್ರೂ ಬೇಕಾಗ್ತದೆ. ನೀವು ಒಂದ್ಸಲ ವಡೆಯನ್ನು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇದನ್ನು ಕೂಡ್ಲೆ ಮಗುಚಬಾರದು. ನೀವು ಸಪೋಸ್ ಸ್ವಲ್ಪ ಸಮಯದ ನಂತರ ಇದನ್ನು ಮಗುಚಿಕೊಂಡ್ರೆ ಇದರಿಂದ ಸಬ್ಬಕ್ಕಿ ಎಲ್ಲ ಹೊರಗೆ ಬರ್ತದೆ. ಹಾಗಾಗಿ ನೀವು ಏನ್ ಮಾಡ್ಬೇಕಂದ್ರೆ ಒಂದು ಬದಿ ಸಂಪೂರ್ಣವಾಗಿ ಫ್ರೈ ಆದ ನಂತರ ಮಾತ್ರ ಇದನ್ನು ಮಗುಚಿ ಇನ್ನೊಂದು ಬದಿ ಫ್ರೈ ಮಾಡಬೇಕು. ನೀವಿಲ್ಲಿ ನೋಡ್ಬೋದು, ನಾನು ಮಗುಚಿಕೊಂಡ ನಂತರ ಒಂದು ಬದಿ ಸಂಪೂರ್ಣವಾಗಿ ಫ್ರೈ ಆಗಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಈ ವಡೆಯು ಎಲ್ಲಾ ಕಡೆ ಸಮಾನವಾಗಿ ಫ್ರೈ ಆಗಿದೆ. ಸಬ್ಬಕ್ಕಿ ವಡೆಯು ಹೊರಗಡೆ ತುಂಬಾ ಕ್ರಿಸ್ಪಿ ಆಗಿರ್ತದೆ ಮತ್ತು ಒಳಗಡೆ ಸಾಫ್ಟ್ ಆಗಿರ್ತದೆ. ಇದನ್ನು ನೀವು ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿದ್ರೆ ಮಾತ್ರ ಒಳಗಡೆ ಸಹ ಚೆನ್ನಾಗಿ ಬೇಯುತ್ತದೆ. ಈ ವಡೆಯನ್ನು ಸೈಡ್ ಡಿಶ್ ಏನು ಬಳಸದೆ ಹೀಗೇನೆ ತಿನ್ಬೋದು. ಇದರ ಟೇಸ್ಟ್ ಇನ್ನೂ ಹೆಚ್ಚಾಗಬೇಕಾದ್ರೆ ಇದಕ್ಕೆ ಖಾರವಾದ ನೆಲಗಡಲೆಯ ಚಟ್ನಿಯನ್ನು ಸೈಡ್ ಡಿಶ್ ಆಗಿ ಬಡಿಸಿ. ಇದನ್ನು ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ತರಿತರಿಯಾಗಿ ಪುಡಿ ಮಾಡಿಕೊಂಡ ನೆಲಗಡಲೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತೇನೆ. ನಿಮಗೆ ಎಷ್ಟು ಖಾರ ಬೇಕೋ ಅದರ ತಕ್ಕ ಹಾಗೆ ಹಸಿಮೆಣಸನ್ನು ಹಾಕಿ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು.
1/3 ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕಬೇಕು. ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿದ ಮೇಲೆ ಆದಷ್ಟು ಫೈನ್ ಪೇಸ್ಟ್ ಆಗಿ ರುಬ್ಬಿಕೊಳ್ಬೇಕು. ಈಗ ನೆಲಕಡಲೆ ಮತ್ತು ಮೊಸರಿನಿಂದ ಮಾಡಿದ ಚಟ್ನಿ ತಯಾರಾಗಿದೆ. ಈ ಚಟ್ನಿಯು ಸಬ್ಬಕ್ಕಿ ವಡೆಯೊಂದಿಗೆ ತುಂಬಾ ಸಖತ್ ಟೇಸ್ಟಿ ಆಗಿರ್ತದೆ. ಈ ಚಟ್ನಿಯು ಮೇನೇಸ್ ತರನೇ ಕಾಣಿಸ್ತಲ್ವಾ? ಉಪವಾಸದ ದಿನದಂದು ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತ ಇದನ್ನು ಮಾಡಬಹುದು. ಇದೇ ರೀತಿ ನಿಮಗೆ ಬೇರೆ ಯಾವುದೇ ವಡೆಯ ರೆಸಿಪಿಯನ್ನು ನಾವು ವಿಡಿಯೋ ಮಾಡಿ ತೋರಿಸಬೇಕಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.